ಬಡತನದಿಂದ ಮುಕ್ತಿಯಾಗಲು ತಪ್ಪದೇ ತ್ಯಜಿಸಬೇಕಾದ ತಪ್ಪುಗಳು. ಶಾಸ್ತ್ರ ವಿಚಾರದಲ್ಲಿ ಮಹಾಲಕ್ಷ್ಮಿ ಕೃಪೆಗೆ ತೊಡಕಾಗುವ ದಿನನಿತ್ಯದ ಚುಟುಕು ಜೀವನದ ಎಚ್ಚರಿಕೆಗಳು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ದಿನದ ಆಚರಣೆ, ನಮ್ಮ ನಡವಳಿಕೆ, ಊಟದ ಶಾಸ್ತ್ರದಿಂದ ಹಿಡಿದು ಮನೆಯಲ್ಲಿ ಧರಿಸುವ ಬಟ್ಟೆಯ ತನಕವೂ ಧಾರ್ಮಿಕತೆಯ ಸ್ಪರ್ಶವಿದೆ. ನಮ್ಮ ಹಿರಿಯರು ಹೇಳಿರುವ ಕೆಲವು ಶಾಸ್ತ್ರೀಯ ನಂಬಿಕೆಗಳು ಮತ್ತು ಎಚ್ಚರಿಕೆಗಳು ಇಂದು ಕೇಳಲು ಕಾವ್ಯಾತ್ಮಕವಾಗಬಹುದು, ಆದರೆ ಅವುಗಳ ಹಿಂದಿನ ಗಂಭೀರವಾದ ಉದ್ದೇಶಗಳು ನಮ್ಮ ಜೀವನದಲ್ಲಿ ಶಿಸ್ತು, ಶ್ರದ್ಧೆ ಮತ್ತು ಶ್ರೇಷ್ಠತೆಯನ್ನು ಬೆಳೆಸುವಂತಿವೆ. ಇಲ್ಲಿ ನಾವು ಕಾಣಲಿರುವ ಕೆಲವು ತಪ್ಪು ನಡವಳಿಕೆಗಳು ಬಹುಶಃ ಪ್ರತಿದಿನವೂ ಅಜ್ಞಾತವಾಗಿ ನಾವು ಮಾಡುತ್ತಿದ್ದೇ ಆಗಿರಬಹುದು. ಆದರೆ ಈ ತಪ್ಪುಗಳು ಬಡತನವನ್ನು ಆಹ್ವಾನಿಸುವಂತವು ಎಂಬ ಶಾಸ್ತ್ರದ ಎಚ್ಚರಿಕೆ ಇದ್ದು, ಅದನ್ನು ತ್ಯಜಿಸಿದರೆ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು ಎಂಬ ನಂಬಿಕೆ ಇದೆ. ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ದೃಷ್ಟಿ ತಗಲಿದೆ ಎನಿಸುತ್ತಿದೆ ಎಂಬುದನ್ನು ಹಿರಿಯರು ಹೇಳುತ್ತಿದ್ದರು. ವಿಶೇಷವಾಗಿ ಶನಿವಾರದಂದು ಮಕ್ಕಳಿಗೆ ಉಲ್ಟಾ ಬಟ್ಟೆ ಹಾಕಿಸುವ ಅಭ್ಯಾಸ ಇದಕ್ಕೆ ಪರಿಹಾರ ಅಂತ ಹೇಳ್ತಿದ್ರು. ಶಾಸ್ತ್ರದ ಪ್ರಕಾರ ಉಲ್ಟಾ ಬಟ್ಟೆ ಧರಿಸಿದರೆ ದೃಷ್ಟಿಶಕ್ತಿ ಕ್ಷೀಣವಾಗುತ್ತದೆ ಮತ್ತು ಅದು ಮಕ್ಕಳಿಗೆ ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ. ಇದನ್ನೇ ಮುಂದುವರೆಸಿ ನಾವು ಅಪಾಯವಾಗಿ ಅಥವಾ ತಲೆಗೆ ಎತ್ತಿಕೊಂಡು ಬಟ್ಟೆ ಉಲ್ಟಾ ಹಾಕಿದರೆ ಅದು ಜೀವನದಲ್ಲಿ ಏನಾದರೂ ಶುಭದ ಸಂಕೇತವಾಗಬಹುದು ಎಂಬ ನಂಬಿಕೆ ಇದೆ. ಶಾಸ್ತ್ರವು ಸಣ್ಣ ವಿಷಯಗಳಲ್ಲೂ ದೈವಿಕ ಸೂಚನೆಗಳನ್ನು ನೋಡಿ ತಿಳಿದುಕೊಳ್ಳುವ ದೃಷ್ಟಿಕೋನವನ್ನು ಬೆಳೆಸಿದೆ. ಹಳ್ಳಿಗಳಲ್ಲಿ ಅಥವಾ ಕೆಲವು ಮನೆಯವರಲ್ಲಿ ಕತ್ತರಿಸಿದ ತಲೆ ಕೂದಲುಗಳನ್ನು ಒಲೆಗೆ ಹಾಕುವುದು ಒಂದು ಸಾಮಾನ್ಯ ಅಭ್ಯಾಸವಾಗಿದೆ. ಆದರೆ ಶಾಸ್ತ್ರದ ಪ್ರಕಾರ ಇದು ದಾರಿದ್ರ್ಯ ದೋಷವನ್ನು ಉಂಟುಮಾಡುತ್ತದೆ. ಮನುಷ್ಯನ ಅಂಗಭಾಗಗಳು ದೈವಿಕ ಶಕ್ತಿಯ ಪ್ರತಿನಿಧಿಗಳೆಂದು ಪರಿಗಣಿಸುವ ನಮ್ಮ ಸಂಸ್ಕೃತಿಯಲ್ಲಿ ಇಂತಹ ಅಂಗವಸ್ತುಗಳನ್ನು ಸುಡುವುದು ಅಪಶಕುನವೆಂದು ಭಾವಿಸಲಾಗುತ್ತದೆ. ದೇವಾಲಯಗಳಿಗೆ ಹೋಗುವಾಗ ಅಕಸ್ಮಾತ್ ಚಪ್ಪಲಿ ಕಳೆದು ಹೋದರೆ ಅಥವಾ ಬೇರೆಯವರ ಪಾದರಕ್ಷೆ ಹಾಕಿಕೊಂಡು ಬರುವಂತಾಗಿದರೆ ಶಾಸ್ತ್ರದ ಪ್ರಕಾರ ಅದು ನಮ್ಮ ಕರ್ಮ ಕ್ಷಯವಾಗುತ್ತಿರುವ ಸೂಚನೆ. ದೇವಾಲಯದಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾರಿಗೂ ನಮಸ್ಕಾರ ಮಾಡಬಾರದು ಎಂಬುದು ಶಾಸ್ತ್ರದ ಹಿತೋಪದೇಶ. ದೇವರ ಮುಂದೆ ನಿಂತು ಕೈ ಮುಗಿಯಬಾರದು, ಪ್ರಸಾದ ಸೇವಿಸುವಾಗ ಬೆನ್ನು ತೋರಿಸಬಾರದು. ಇವು ದೇವದರ್ಶನಕ್ಕೆ ಯೋಗ್ಯವಾದ ಶಿಸ್ತಿನ ಭಾಗಗಳು. ಒಬ್ಬರು ಧರಿಸಿದ ಬಟ್ಟೆ ಅಥವಾ ಒಡವೆ ಮತ್ತೊಬ್ಬರು ಧರಿಸುವುದು ಶಾಸ್ತ್ರದ ಪ್ರಕಾರ ಅನೇಕ ರೀತಿಯ ದೋಷಗಳನ್ನು ಉಂಟು ಮಾಡುತ್ತದೆ. ಇದು ವೈಯಕ್ತಿಕ ಶಕ್ತಿ ಕ್ಷಯಕ್ಕೆ ಕಾರಣವಾಗಬಹುದು. ಸಭೆ ಸಮಾರಂಭಗಳಲ್ಲಿ ಗೆಳೆಯರ ಬಟ್ಟೆ ಅಥವಾ ಒಡವೆ ಧರಿಸಿ ಹೋಗುವುದು ನಮ್ಮಲ್ಲಿ ಸಾಮಾನ್ಯವಾದರೂ ಶಾಸ್ತ್ರದ ದೃಷ್ಟಿಯಿಂದ ಇದು ಶ್ರೇಷ್ಠ ನಡವಳಿಕೆಯಾಗಿಲ್ಲ. ದಾನ ಶ್ರೇಷ್ಠವಾದ ಧರ್ಮ, ಆದರೆ ದಾನ ಮಾಡುವ ಸಮಯದಲ್ಲಿ ನಾವು ಅದು ಯಾರಿಗೆ ಬೇಕು, ಅವರು ಯೋಗ್ಯರಾಗಿದ್ದಾರೆಯೇ ಎಂಬುದನ್ನು ಗಮನಿಸಬೇಕು. ಇನ್ನೊಬ್ಬರಿಗೆ ತಿಳಿಯುವಂತೆ ದಾನ ಮಾಡುವುದನ್ನು ಶಾಸ್ತ್ರ ತಿರಸ್ಕರಿಸುತ್ತದೆ. ದಾನಂ ಗುಪ್ತಂ ಪರಂ ಶ್ರೇಷ್ಠಂ ಎಂಬ ನುಡಿಗಟ್ಟೆಯಂತೆ ಗುಪ್ತವಾಗಿ ಮಾಡಿದ ದಾನಕ್ಕೆ ದೇವತಾ ಸಂತೋಷ ಲಭಿಸುತ್ತದೆ. ಹರಿದು ಹೋಗಿರುವ ಬನಿಯನ್, ಒಳ ಉಡುಪುಗಳನ್ನು ಧರಿಸುವುದು ಬಡತನದ ಶಕ್ತಿಯನ್ನು ಆಕರ್ಷಿಸುವುದೆಂದು ಶಾಸ್ತ್ರವು ಎಚ್ಚರಿಸುತ್ತದೆ. ತೂತಾದ ಬಟ್ಟೆ ಎಂದರೆ ಜೀವನದಲ್ಲಿ ಅಶ್ರದ್ಧೆ, ಅಸಂತೋಷ, ಅಶುದ್ಧತೆ. ನಾವು ಶ್ರದ್ಧೆಯಿಂದ ಬಟ್ಟೆ ತೊಟ್ಟು ಸಫಲತೆಯನ್ನು ಆಹ್ವಾನಿಸಬೇಕು. ಕೈ ತೊಳೆದು ಒಣಗಿಸದೆ ಬಿಟ್ಟರೆ ಅಥವಾ ಕೈ ಒರೆಸಿದರೆ ಅದು ಬಡತನಕ್ಕೆ ಕಾರಣವಾಗುತ್ತದೆ ಎನ್ನಲಾಗಿದೆ. ಊಟ ಮಾಡುವಾಗ ಹೆಚ್ಚು ಅನ್ನವನ್ನು ಹಾಕಿಸಿಕೊಂಡು ತಿನ್ನದೆ ಎಸೆಯುವುದು ಕೂಡ ಲಕ್ಷ್ಮೀ ಕೃಪೆಗೆ ಅಡ್ಡಿಯಾಗುತ್ತದೆ. ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಪ್ರಿಯ ದಿನ. ಈ ದಿನ ಸುಳ್ಳು ಮಾತು, ಕೋಪ, ಅಶ್ರು, ಕಿರುಚಾಟ, ಮಧ್ಯಾಹ್ನ ನಿದ್ರೆ ಮತ್ತು ಕಪ್ಪು ಬಟ್ಟೆ ಧರಿಸುವುದು ಶ್ರೇಯಸ್ಕರವಲ್ಲ. ಈ ದಿನದಂದು ಮಹಿಳೆಯರು ಧರಿಸಿದ ಒಡವೆಗಳನ್ನು ಬಿಚ್ಚಿಟ್ಟು ಮಲಗಬಾರದು. ಈ ದಿನ ನೀಡಿದ ಹೂವನ್ನು ಸ್ವೀಕರಿಸದೆ ನಿರಾಕರಿಸಲೂಬಾರದು.
ಸ್ನಾನ ಮಾಡುವಾಗ ಒಂದು ಪಾದದಿಂದ ಮತ್ತೊಂದು ಪಾದವನ್ನು ಉಜ್ಜುವುದು ತಪ್ಪು. ಇದು ಮಹಾಲಕ್ಷ್ಮಿಯ ಕೃಪೆಗೆ ಅಡ್ಡಿಯಾಗುತ್ತದೆ. ಸ್ನಾನವನ್ನು ಪವಿತ್ರ ಕ್ರಿಯೆ ಎಂದು ಶಾಸ್ತ್ರಗಳು ಪರಿಗಣಿಸುತ್ತವೆ. ಉತ್ತರದ ದಿಕ್ಕು ಕುಬೇರನ ದಿಕ್ಕು. ಇಲ್ಲಿ ಕಪ್ಪು ಬಣ್ಣದ ವಸ್ತುಗಳನ್ನು ಇಡುವುದು ದಾರಿದ್ರ್ಯವನ್ನು ಆಹ್ವಾನಿಸುತ್ತದೆ. ಬಿಳಿ, ಕೆಂಪು, ಹಳದಿ ಬಟ್ಟೆಗಳು ಶುಕ್ರವಾರ ಧರಿಸಬಹುದಾದ ಶ್ರೇಯಸ್ಕರ ಬಣ್ಣಗಳು. ತಂದೆ ಮಗ, ಅಣ್ಣ ತಮ್ಮಂದಿರು ಒಂದೇ ದಿನ ಕ್ಷೌರ ಮಾಡಬಾರದು ಎಂಬ ನಂಬಿಕೆ ಇದೆ. ತಲೆ ಬಾಚಿದ ಕೂದಲನ್ನು ಹಿಡಿದು ಮನೆ ಸುತ್ತ ಓಡಾಡುವುದನ್ನು ದೇವತಾ ಕೃಪೆಗೆ ಅಡ್ಡಿಯಾಗುತ್ತದೆ. ಮಲಗಿರುವವರ ಪಾದ ಸ್ಪರ್ಶಿಸುವುದು ಮಹಾಪಾಪ ಎಂದು ಪರಿಗಣಿಸಲಾಗಿದೆ. ದೇವಾಲಯದಲ್ಲಿ ದೇವರನ್ನು ಬಿಟ್ಟು ಯಾರಿಗಾದರೂ ನಮಸ್ಕಾರ ಮಾಡುವುದು ಅಥವಾ ದೇವರಿಗೆ ಬೆನ್ನು ತೋರಿಸಿ ಪ್ರಸಾದ ಸೇವಿಸುವುದು ಶಾಸ್ತ್ರದ ಪ್ರಕಾರ ತಪ್ಪು. ದೇವಾಲಯ ದೇವತೆಯ ಆವರಣವಾಗಿದ್ದು ಎಲ್ಲವೂ ಶ್ರದ್ಧೆಯಿಂದಲೇ ನಡೆಯಬೇಕು. ತಲೆಯ ಮೇಲೆ ಕಾಗೆ ಹಾದು ಹೋದರೆ ಅಥವಾ ಮುಖ್ಯ ವಸ್ತು ಮರೆತು ಹೋದರೆ ಶಕ್ತಿಯ ಅಡ್ಡಿತನದ ಸೂಚನೆ ಎಂದು ಶಾಸ್ತ್ರ ಹೇಳುತ್ತದೆ. ಇಂತಹ ಸಮಯದಲ್ಲಿ ಹೊರಟ ಕಾರ್ಯದಲ್ಲಿ ವಿಘ್ನ ಸಂಭವಿಸಬಹುದು. ಮಂಗಳವಾರದ ದಿನ ದೀರ್ಘ ಪ್ರಯಾಣ ಅಥವಾ ಸಾಲ ಕೊಡುವುದು ಶ್ರೇಯಸ್ಕರವಲ್ಲ. ಕೊಟ್ಟ ಹಣ ಹಿಂತಿರುಗಲು ಹೆಚ್ಚು ಕಾಲ ಬೀಳಬಹುದು ಅಥವಾ ಕೊಟ್ಟ ಹಣ ಬೇರೆ ಬೇರೆ ಕೆಲಸಗಳಿಗೆ ಖರ್ಚಾಗಬಹುದು. ಸಾಲ ಮಾಡುವುದು ಕೂಡ ತಪ್ಪು ಎಂದು ಶಾಸ್ತ್ರ ಎಚ್ಚರಿಸುತ್ತದೆ. ಗಂಡ ಹೆಂಡತಿಯ ಮಲಗುವ ಮಂಚದಲ್ಲಿ ಮಕ್ಕಳ ಅಧ್ಯಯನ ಅಥವಾ ಕುಳಿತುಕೊಳ್ಳುವುದು ತಪ್ಪು. ವಿಶೇಷ ದಿನಗಳಲ್ಲಿ ಬೆಡ್ಶೀಟ್ ಬದಲಾವಣೆ ಶುದ್ಧತೆಯ ಸಂಕೇತ. ತವರು ಮನೆಯಿಂದ ಗಂಡನ ಮನೆಗೆ ಉಪ್ಪು, ಚೂಪಾದ ವಸ್ತುಗಳು, ಹುಣಸೆ ಹಣ್ಣು ತರಬಾರದು ಎಂಬ ನಂಬಿಕೆ ಸಹ ಇದರ ಒಂದು ಭಾಗವಾಗಿದೆ. ಇವುಗಳೆಲ್ಲ ಶಿಸ್ತು, ಶ್ರದ್ಧೆ ಮತ್ತು ಸಂಸ್ಕೃತಿಯ ಹೆಜ್ಜೆ ಗುರುತುಗಳು. ಇವುಗಳನ್ನು ಅಂಧನಂಬಿಕೆ ಎಂದು ತಿರಸ್ಕರಿಸದೆ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ಮನಸ್ಸಿಗೆ ಶಾಂತಿ, ಮನೆಯಲ್ಲಿ ಸಂಯಮ, ಜೀವನದಲ್ಲಿ ಉನ್ನತಿ ದೊರಕಬಹುದು ಎಂಬ ನಂಬಿಕೆಯನ್ನು ಶಾಸ್ತ್ರವು ನೀಡುತ್ತದೆ. ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಲು ಶುದ್ಧ ಮನಸ್ಸು, ಶಿಸ್ತಿನ ನಡವಳಿಕೆ ಮತ್ತು ನಿತ್ಯ ನೈತಿಕತೆಗೆ ಆದ್ಯತೆ ನೀಡುವುದು ಅನಿವಾರ್ಯ. ಇದೇ ರೀತಿ ಅರ್ಥಪೂರ್ಣ ವಿಚಾರಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.